ಪ್ರಬಲ ಸಮುದಾಯಗಳು, ಅದರಲ್ಲೂ ಕೂಡ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಈಗಾಗಲೇ ಇವರು ಏನು ಒಂದು ಸಮೀಕ್ಷೆಯನ್ನ ಮಾಡಿದ್ರು ಅದರಲ್ಲೇ ಅವ್ರ ಸಂಖ್ಯೆಯನ್ನ ಕಡಿಮೆ ತೋರಿಸಿದ್ರು ಮತ್ತು ಹೊಸ ಹೊಸ ಜಾತಿಗಳನ್ನ ಸೃಷ್ಟಿಸಿ ಒಂದಿಷ್ಟು ಕನ್ಫ್ಯೂಷನ್ ಮಾಡಿದ್ರು. ಈಗ ಮತ್ತೆ ಜಾತಿ ಗಣತಿಗೆ ಸರ್ಕಾರ ಪಟ್ಟು ಹಿಡಿದು ಮಾಡ್ತಾ ಇದೆ. ಇದು ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿಯ ಯೋಜನೆ ಎನ್ನುವಂತೆ ಅವರು ಶಿಕ್ಷಕರನ್ನು, ಸರ್ಕಾರಿ ನೌಕರರನ್ನು ದಸರಾ ರಜೆ ಇದ್ರೂ ಕೂಡ ನೀವು ರಜೆ ತಗೊಳ್ಳೋ ಆಗಿಲ್ಲ, ನೀವು ಜಾತಿ ಗಣತಿ ಮಾಡಬೇಕು, ನೀವೇನಾದ್ರೂ ಮಾಡಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕ್ರಮ ತಗೊಳ್ತೀವಿ, FIR ಬೇಕಾದ್ರೆ ಹಾಕ್ತೀವಿ ಅಂತ ಹೆದರಿಸಿ ಬೆದರಿಸಿ ಇಂತಿಷ್ಟು ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ 7ನೇ ತಾರೀಕಿನ ಒಳಗಡೆ ಜಾತಿ ಗಣತಿಯನ್ನ ಕಂಪ್ಲೀಟ್ ಆಗಿ ಮುಗಿಸಬೇಕು ಅಂತ ಹೇಳಿದ್ದಾರೆ. ಈ ಮಧ್ಯೆ ಕೋರ್ಟ್ ಅಲ್ಲಿ ಜಾತಿ ಗಣತಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಜನ ಭಾಗವಹಿಸಿದರೆ ಸರಿ, ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂತಿಲ್ಲ ಅಂತ ಹೇಳಿದ ಮೇಲೆ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಸಿದ್ಧವಾಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ಜಾತಿ ಗಣತಿಯ ಮುಂಚೆನೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿ ಒಂದು ನಂಬರ್ಸ್ ಅನ್ನ ಇಟ್ಟ ಮೇಲೆ ನಾಳೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿ ತಮಗೆ ಬೇಕಾದಂತಹ ಸಮುದಾಯದ ಜಾತಿಯ ಜನಸಂಖ್ಯೆಯನ್ನ ಕಡಿಮೆ ತೋರಿಸಿದ್ರು ನೀವು ಮಾಡಿರೋದು ತಪ್ಪಿದೆ ನೋಡಿ, ನಾವೇ 4 ತಿಂಗಳು ಮುಂಚೆ ಮಾಡಿದ್ದೀವಿ, ಇದರಲ್ಲಿ ಕರೆಕ್ಟಾದ ಅಂಕಿಅಂಶಗಳಿವೆ. ಈ ಥರದ ಒಂದು ವೈರುಧ್ಯಗಳಿಗೆ ಕಾರಣ ಆಗುವಂತಹ ಜಾತಿ ಗಣತಿ, ಇದಕ್ಕೆ ಪ್ರಬಲ ಸಮುದಾಯಗಳು ಮೊದಲಿನಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾವಾಗ ಕೋರ್ಟ್ ಇಲ್ಲ ಬೇಡ ಕಡ್ಡಾಯ ಇಲ್ಲ ಅಂದ ಮೇಲೆ ಭಾಗವಹಿಸಬೇಕೋ ಬೇಕೋ, ಇದರಿಂದ ನಮಗೇನಾದರೂ ತೊಂದರೆ ಆಗುತ್ತಾ ಅಥವಾ ಇದರಿಂದ ನಮಗೇನಾದರೂ ಲಾಭ ಆಗುತ್ತಾ, ಇನ್ನೇನು 4 ತಿಂಗಳಲ್ಲಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡೋದ್ರಿಂದ ನಾವು ಅದರಲ್ಲಿ ಭಾಗವಹಿಸೋಣ, ಇದರಲ್ಲಿ ಭಾಗವಹಿಸೋದು ಬೇಡ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಅಂತೂ ನಡೀತಾ ಇದೆಯಂತೆ. ಸೊ ನೋಡಬೇಕು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಲಾಟ್ ಆಫ್ ಕನ್ಫ್ಯೂಷನ್ಸ್, ಲಿಂಗಾಯತ ಬರ್ಸ್ಬೇಕಾ, ಹಿಂದೂ ಬರ್ಸ್ಬೇಕಾ ಅಥವಾ ಪಂಚಮಸಾಲಿ ಬರ್ಸ್ಬೇಕಾ, ಯಾವ ಕಾಲಮಲ್ಲಿ ಏನು ಬರ್ಸ್ಬೇಕು, ಈ ಥರದ ಹಲವಾರು ಪ್ರಶ್ನೆಗಳು ಇರೋದ್ರಿಂದ ಇದು ಕಡ್ಡಾಯ ಅಲ್ಲ ಅಂದಮೇಲೆ ಒಂದು ಅಸ್ತ್ರ ಅಂತೂ ಸಿಕ್ಕಂಗಾಗಿದೆ. ಹಾಗಾದರೆ ಬಾಯ್ಕಾಟ್ ಮಾಡ್ತಾರಾ? ಕಾದು ನೋಡೋಣ, ತೀರ್ಮಾನ ಬಂದ ಮೇಲೆ ಹೇಳೋಣ. ಇನ್ನು ಇದೇ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ 108 ಸಮಸ್ಯೆಗಳು. ಸಾಲು ಸಾಲು ಸಮಸ್ಯೆಗಳಿಂದ ಸಿಬ್ಬಂದಿ ಹೈರಾಣ ಆಗಿದ್ದಾರೆ. ಆ್ಯಪ್ ಸಮಸ್ಯೆ, ತಾಂತ್ರಿಕ ಸಮಸ್ಯೆ, ರಜೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಈ ರೀತಿ ಹಲವಾರು ಸಮಸ್ಯೆಗಳಿಂದ ಜಾತಿ ಗಣತಿಗೆ ವಿಳಂಬ ಮತ್ತು ತೊಂದರೆ. ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ 108 ಸಮೀಕ್ಷೆ 108 ಸಮಸ್ಯೆ. ಸಾಲು ಸಮಸ್ಯೆಗಳಿಂದ ಸಿಬ್ಬಂದಿಗಳು ಹೈರಾಣ ಆಗಿಬಿಟ್ಟಿದ್ದಾರೆ. ತಾವು ನೋಡಿರ್ಬೋದು, ಪಾಪ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಮರದ ಮೇಲೆ ಹತ್ತಿ ಒಬ್ಬ ಶಿಕ್ಷಕ ಮರದ ಮೇಲೆ ಹತ್ತಿ ಮೊಬೈಲ್ನ ಹಿಂಗೆ ಹಿಡಿದು ಮರದ ಮೇಲೆ ಹತ್ತಿ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ, ಸಿಗ್ನಲ್ ಎಲ್ಲಿ ಸಿಗುತ್ತೆ ಅಂತ ಹುಡುಕಾಡಿ ತಡ್ಕಾಡಿ ಮಾಡುವಂತಹ ಒಂದು ಹೈರಾಣದ ಕೆಲಸ ಆಗಿಬಿಟ್ಟಿದೆ. ಮತ್ತೊಂದು ಕಡೆ 60 ಪ್ರಶ್ನೆ ಹೇಳಿದ್ದಾರೆ. ಆ 60 ಪ್ರಶ್ನೆಗಳನ್ನು ಕೇಳಿ ಪಾಪ ಎದುರಿಗಿರೋರು ಉತ್ತರ ಕೊಟ್ಟ ಮೇಲೆ ಇನ್ನೇನು ಬಟನ್ ಒತ್ತಬೇಕು, ಇಲ್ಲ ಇದನ್ನು ನಾನು ತಗೊಳಕ್ಕಾಗೋದಿಲ್ಲ ಅಂತ ರಿಪ್ಲೈ ಬರುತ್ತೆ ಆ್ಯಪಿಂದ. ಆವಾಗ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ನಾವು ನೀವು ಆಗಿರಬಹುದು, ಯಾವುದಾದ್ರೂ ಫಾರ್ಮನ್ನು ಆನ್ಲೈನಲ್ಲಿ ಫಿಲಪ್ ಮಾಡುವಂತಹ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿಬಿಟ್ಟು ಫಿಲ್ ಆಗಿರೋದು ಅಂತಂದರೆ ಎಷ್ಟು ಸಿಟ್ಟು ಬರುತ್ತೆ ನೀವೇ ಊಹಿಸ್ಕೊಳ್ಳಿ. ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಂದಾಗ ಕೇಳೋದೇ 60 ಪ್ರಶ್ನೆ. ತಾಳ್ಮೆಯಿಂದ ಎದುರುಗಡೆ ಇರೋರನ್ನ ಕೂರಿಸಿ ಕೇಳಿಸಿ ಅಪ್ಲೋಡ್ ನಾಟ್ ಸಕ್ಸಸ್ಫುಲ್ ಅಂತ ಬಂದರೆ ಮೈಯೆಲ್ಲ ಬೆಂಕಿ ಆಗಿಬಿಡುತ್ತೆ. ಇಂತಹ ಸಮಸ್ಯೆಗಳು. ಮತ್ತೊಂದು ಕಡೆ ಆ್ಯಪೇ ಓಪನ್ ಆಗಲ್ಲ. ಶಿಕ್ಷಕರು ಪಾಪ 20 ಕಿಲೋಮೀಟ್ರ್ ದೂರ ಹೋಗಿರ್ತಾರೆ ಒಂದು ಹಳ್ಳಿಗೆ, ಅಲ್ಲಿ ಆ್ಯಪ್ ಓಪನ್ ಆಗಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಸುಮ್ಮನೆ ಆವತ್ತು ವೇಸ್ಟ್ ಆಯಿತು ಬರಬೇಕು, ಈ ರೀತಿ ಅಂತ ಹಲವಾರು ಸಮಸ್ಯೆಗಳಿವೆ. ಇನ್ನು ಅದೆಲ್ಲದಕ್ಕಿಂತ ಹೆಚ್ಚಿನ ಸಮಸ್ಯೆ ದಸರಾ ರಜೆಯಲ್ಲಿ ಭಾಳಷ್ಟು ದಸರಾಗೆ ಅಲ್ಲಿ ಇಲ್ಲಿ ಹೋಗೋಣ ಅಂತ ಪಾಪ ಮೊದಲೇ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಆದರೆ ಈಗ ದಸರಾ ರಜೆನೂ ಇಲ್ಲ, ಇನ್ನೊಂದು ಕಡೆ ಸರಿಯಾದ ವ್ಯವಸ್ಥೆನೂ ಇಲ್ಲ, ಆ್ಯಪ್ ತೊಂದರೆ ಇದೆ, ಟೆಕ್ನಿಕಲಿ ಸಿಕ್ಕಾಪಟ್ಟೆ ಇಶ್ಯೂಸ್ ಇದೆ. ಇದೆಲ್ಲವನ್ನು ಸರಿ ಮಾಡಿ ಒಂದು ಪೂರ್ವ ನಿಯೋಜಿತವಾಗಿ ಸರಿಯಾದ ತರಬೇತಿ ಕೊಟ್ಟು ಈ ಆ್ಯಪು, ಸಿಸ್ಟಮು, ಟೆಕ್ನಿಕಲ್ ಫಾಲ್ಟ್ಸು ಎಲ್ಲವನ್ನು ಸರಿ ಮಾಡಿ ಬೀದಿಗಿಳಿಸಿದರೆ ಓಕೆ. ಅದ್ಯಾವುದು ಮಾಡದೆ ಬೀದಿಗಿಳಿಸಿರೋದು ಈಗ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಜಾತಿ ಗಣತಿ
ವಿಚಾರದಲ್ಲಿ ಈ ಶಿಕ್ಷಕರು ಅಥವಾ ಸರ್ಕಾರಿ ನೌಕರರ ಸಮಸ್ಯೆ ಏನಿದೆ ಅದನ್ನು ಆಲಿಸೋರೇ ಯಾರೂ ಇಲ್ಲ ಅನ್ನೋ ಥರ ವಿಶೇಷ ಚೇತನರು ಭಾಳಷ್ಟು ಜನ ಇಟ್ಸ್ ಓಕೆ ಪರವಾಗಿಲ್ಲ ನಾವು ವರ್ಕ್ ಮಾಡ್ತೀವಿ ಅಂತ ವಿಶೇಷ ಚೇತನ ಜನ ಯಾರಿದ್ದಾರೆ ಅವರು ಕೂಡ ಮುಂದಾಗಿದ್ದಾರೆ ಜಾತಿ ಗಣತಿಗೆ. ಬಟ್ ಅವ್ರಿಗೂ 108 ಸಮಸ್ಯೆ. ಸೊ ಈ ಸಮಸ್ಯೆಗಳನ್ನು ಬಗೆಹರಿಸಿದ ಹೊರತು ನೀವು ಮಾಡಲೇಬೇಕು, ಇದು ಕಡ್ಡಾಯ, ನೀವು ಮಾಡಲಿಲ್ಲ ಅಂದರೆ FIR ಹಾಕ್ಬಿಡ್ತೀವಿ, ನೀವು ಮಾಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತಂದರೆ ಇದೇನೇನು ವಾಟ್ ಸಾರ್ಟ್ ಆಫ್ ಇದು ಕೆಲಸ ಇದು ಅಂತ. ಹೀಗಾಗಿ ಇದೊಂಥರ ಸಮಸ್ಯೆ. ಇನ್ನೊಂಥರ ಸಮಸ್ಯೆ ಇದೆ, ಅದೇನು ಅಂತಂದರೆ ಒಂದು ವೇಳೆ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಇದೆ, ಸೀರಿಯಸ್ ಆಗಿ ಮಾಡೋಕ್ಕೆ ಆಗ್ತಾ ಇಲ್ಲ, ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂದರೆ ಅವ್ರಿಗೆ ಆಪ್ಷನ್ನೇ ಇಲ್ಲ. ನೀವೇನಾದರೂ ತರಬೇತಿಗೆ ಮತ್ತು ಜಾತಿ ಗಣತಿಗೆ ಹಿಂದೇಟು ಹಾಕಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ಸರ್ಕಾರ ಹೆದರಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.